46ರಲ್ಲಿ ನಾವು 40-50 ವರ್ಷದಿಂದ ನಾವು ಉಳುಮೆ ಮಾಡ್ಕೊಂಡ್ ಬಂದಿದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಯಾವುದೇ ದಾಖಲಾತಿ ಏನೂ ಇಲ್ಲ. ಒಟ್ಟಾಗ ಅನುಭವದಾಗಿದ್ದೀವಿ. ಅದನ್ನ ಏನ್ ಮಾಡ್ಬೇಕು ಅಂತ ನಾವು ಈಗ ಮರಣ ಹೊಂದಿದ್ರು ನಮ್ಮ ತಂದೆ ತಾತರು ಅಜ್ಜದಿರು ಯಾರೇ ಅಲ್ಲಿ ಮರಣ ಹೊಂದ್ರೆ ಅದೇ ಭೂಮಿಯಲ್ಲಿ ನಾವು ಸಮಾಧಿ ಮಾಡಿದೀವಿ. ಆ ಸಮಾಧಿ ಈಗ ಏನ್ ಮಾಡೋದು, ಇವ್ರ ಭೂಮಿ ಕಿತ್ಕೊಂಡ್ರಿ. ಅದರಿಂದ ನಾವು ದಯವಿಟ್ಟು ನಮ್ಗೆ ಈ ಜಮೀನು ನಮಗೆ ಬೇಕೇ ಬೇಕು. ಇದ್ರ ನಮಗೆ ಬಿಟ್ರೆ ನಮಗೆ ಬೇರೆ ಜೀವನ ಇಲ್ಲ. ಎಲ್ಲರ ವಲಸೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಗೆ ಉಣ್ಣಕ್ ಜಾಗ ಇಲ್ದಂಗೆ ಆಗುತ್ತೆ. ನಮ್ಮ ತಾತ ಅಜ್ಜಿ ಗುಡ್ಡೆ ನಾವು ಏನ್ ಮಾಡ್ಕೊಂಡು ಹೋಗೋದು ಅದನ್ನ ಕಿತ್ಕೊಂಡು ಹೋಗಕ್ಕಾಗುತ್ತಾ? ಅದಕ್ಕಾದ್ರೂ ನೀವು ರೆಸ್ಪಾನ್ಸ್ ಮಾಡಿ ನಮ್ಗೆ ಎಷ್ಟು ಒಂದ್ 3 ಎಕರೆ 2 ಎಕರೆ ಆದ್ರೂ ಜಮೀನು ಕೊಡಿಸ್ಬೇಕಂತ ಈ ಮುಖಾಂತರ ಕೇಳ್ಕೊಂಡು ತಮ್ಮಲ್ಲಿ ಮನವಿ. ನಾನು ಸುಮಾರು ನನಗೆ 55 ವರ್ಷ 40 ವರ್ಷ ಉಳುಮೆ ಮಾಡಿರು. ಯಾವುದೇ ಕಾರಣದಾಗ ಯಾರು ಎಚ್ಚೆತ್ಕೊಂಡಿಲ್ಲ. ಸರ್ಕಾರದ ಅರ್ಜಿನೂ ತಗೊಂಡ್ರೆ ನಾವು ರೆಕಾರ್ಡ್ ಮಾಡಿ ಕಮಿಟಿಗೆಲ್ಲ ಎಕ್ಸಿ ಕಮಿಟಿ ನೋಡಿ ಎಲ್ಲ ರಾಜಕಾರಣ ನಡೀತಾ ಇದೆ ಬಿಟ್ಟರೆ ರೈತರಿಗೆ ಇಲ್ಲದ್ರೆ ಉಳುಮೆ ಮಾಡಿರೋರಿಗೆ ಬರೀ SC ಬೇರೆ ಯಾರು ಇಲ್ಲ. ಇದು ಈ ಅಂಬಾರಪುರ ಗ್ರಾಮದಾಗಿರೋದು ಸ್ವಲ್ಪ ಜನರಲ್ ಇರಬೇಕು. ಏನು ಮಾಡ್ತಾರೆ ಸರ್ಕಾರ ಎಚ್ಚೆತ್ತು ಈಗಾದ್ರೂ ಮುಂಜೂರಿ ಕೊಡಬೇಕು ಅಂತ ನಾವು ಎಲ್ಲರಿಂದ ಈ ಗ್ರಾಮ ಪರವಾಗಿ ಎಲ್ಲರ ಪರವಾಗಿ ಕೇಳ್ಕೊಂಬಂದಂತ 2 ಎಕರೆ ಕೊಡಲಿ ಸಾಕು. ನಾವು ಉಳುಮೆ ಮಾಡಿದ್ವಿ. ವಿಷ ಕೂಡ ಸತ್ತೋಗ್ತಾ ಬಿಟ್ಟರೆ ಜಮೀನೊಂದು ಬಿಟ್ಕೊಳ್ಳಿ. ಯಾರೇ ಎಷ್ಟು ಏನೇ ಮಾಡ್ಕೊಳ್ಳಿ, ತಹಸೀಲ್ದಾರ್ ಕೈ ಹೊಡಿರಲಿ, DC ಕೈ ಹೊಡಿರಲಿ, MLA ಕೈ ಹೊಡಿರಲಿ, ನಮ್ಗೇನು ಬೇಕಾಗಿರೋದು ಜಮೀನು ಬೇಕಷ್ಟೆ. ಇದನ್ನ ಬಿಟ್ಟರೆ ಬೇರೆ ಕಡೆಗೆಲ್ಲ ಇದನ್ನ ಬಿಟ್ಬಿಟ್ಟು ಬೇರೆ ಕಡೆಗೆ 5 ಎಕರೆ ಕೊಡಲಿ ಹೇಳು, ಅದಕ್ಕೂ ಹೋಗಲ್ಲ ನಾವು. 2 ಎಕರೆ ಮಾತ್ರ ನಮ್ಗೆ ಇದೇ ಜಮೀನು ಬೇಕು. ಹೆಸರು ಕುಮಾರಸ್ವಾಮಿ, ನಾವು ಅಂಬಾರಪುರದ ನಿವಾಸಿ. ಇಲ್ಲಿ ನಾವು 40-50 ವರ್ಷದಿಂದ ನಾವು ಉಳುಮೆ ಮಾಡ್ಕೊಂಡ್ ಬಂದಿದ್ವಿ. ಈಗ ಒಕ್ಕಲೆ ಬಿಡಿಸಿ ನಮ್ಮನ್ನ ದಿಕ್ಕಾಪಾಲ್ ಮಾಡಿ ಜಮೀನು ಅಕ್ವೈರ್ ಮಾಡ್ಕೊಳಕ್ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟು ಕೈವಾಡ ಐತೆ ಅಂತ ನಮ್ಗೊಂದು ಮಾಹಿತಿ ಐತೆ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದು ಗಮನ ಹರಿಸ್ತಾ ಇಲ್ಲ. 3-4 ಸಲ ಅರ್ಜಿ ಕೊಟ್ಟಿದೀವಿ, ಸ್ಪಂದನೆ ಇಲ್ಲ. ಆ ಅರ್ಜಿ ಏನಾಯ್ತು ಏನು ಎತ್ತ ಅನ್ನೋದು ಒಂದು ಅಕ್ಲೈನ್ಮೆಂಟ್ ಕೊಟ್ಟಿಲ್ಲ, ಮಾಹಿತಿ ಇರಲ್ಲ. ಹಂಗಾಗಿ ಈ ರಿಯಲ್ ಎಸ್ಟೇಟ್ಗೆ ಎಲ್ಲ ಅಧಿಕಾರಿಗಳು ದುಡ್ಡಿಗೆ ಆಸೆ ಬಿದ್ದು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿರಕ್ಕಂಥ ಸ್ಥಳೀಕರಿಗೆ ಯಾವುದೇ ಒಂದು ಅವಕಾಶ ಇಲ್ದಲೆ ಅವ್ರಿಗೆ ಒಕ್ಕಲೆ ಬಸ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇದಕ್ಕೆ ನಮಗೆ ಸರಿಯಾದ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಈ ಮುಖಾಂತರ ವಿನಂತಿ. ಇನ್ನೂ ಒಂದು, ಇದಕ್ಕೆ ಇಷ್ಟು 40-50 ವರ್ಷದಿಂದ ಯಾವೆಲ್ಲ ಶಾಸಕರಾಗಲಿ, ನಮ್ಮ ಕ್ಷೇತ್ರ ಶಾಸಕರಾಗಲಿ ನಮ್ಮ ಕಡೆಯಿಂದ ಓಟ್ ತಗೊಂಡು ಗೆದ್ದು ವಿಧಾನಸೌಧವರೆಗೂ ಹೋಗ್ಯಾರೆ, ಸಚಿವರು ಕೂಡ ಆಗಿದ್ರು. ಇದಕ್ಕೆ ನಾವು ಹೋಗಿ ನೇರವಾಗಿ ಕೇಳ್ಕೊಂಡ್ರು ಕೂಡ ಯಾರು ಇಷ್ಟು ವರ್ಷ ಆದರೂ ಸ್ಪಂದನೆ ಮಾಡಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ. ಅದೊಂದು ಶಾಸಕರಲ್ಲಿ ನಾವು 3 ಪಕ್ಷದವ್ರನ್ನ ಕೇಳ್ಕೊಂತ ಇದೀವಿ. ಈ ಮುಖಾಂತರ ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲಿ ಇರೋದ್ರೆಲ್ಲ ಹಿಂದುಳಿದ ವರ್ಗದವರು, ಜನರಲ್ಲಿ ಯಾರು ಇಲ್ಲ, ಎಲ್ಲ SC STಗಳೇ. ಆದ್ರ ಕಾರಣಕ್ಕೆ ನಮ್ಮನ್ನೇ ಇಷ್ಟೊಂದು ಕಿರುಕುಳ ಕೊಡ್ತಾ ಇದ್ದಾರೆ. ಇಲ್ಲಿ ಇರೋದೇ ಬೇಡ ಅನಿಸ್ತಾ ಇದೆ ಒಂದೊಂದ್ಸಲ. ಈ ಭೂಮಿ ಬಿಟ್ರೆ ನಮಗೆ ಬೇರೆ ಜಾಗ ಇಲ್ಲ. ದಯವಿಟ್ಟು ನಮ್ಗೆ ಈ ಮುಖಾಂತರ ಕೇಳ್ಕೊಳೋದು ಏನಂದ್ರೆ, ನಮ್ಗೆ ಈ ಜಾಗ ಕೊಡದಿದ್ರೆ ನಾವು ಸಾಮಾಜಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಈ ಮುಖಾಂತರ ಹೇಳಕ್ಕೆ. ಮತ್ತೆ ಸರಿ, ಒಂದು ಪಾಯಿಂಟ್ ಮಿಸ್ ಆಯ್ತು. ಸರಿ, ಅದನ್ನ ಈ ಮುಖಾಂತರ ಅಧಿಕಾರಿಗಳಿಗೆ ಯಾರೇ ಆಗಲಿ ಇದಕ್ಕೆ ಒಂದು ದಯವಿಟ್ಟು ರೆಸ್ಪಾನ್ಸ್ ಮಾಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ನನ್ನ ಹೆಸರು ಉಮೇಶ್ ಅಂತ, ಅಂಬಾರಪುರ ಸರ್. ಇದು ನಮಗೆ ಸರ್ಕಾರನೇ ಅರ್ಜಿ ಕರೆದಿರೋದು. ಸರ್ವೆ ನಂಬರ್ 46ರಲ್ಲಿ ಅಂಬಾರಪುರ. ನಾವೇನು ಬಂದೇನು ಇಲ್ಲಿ ಹಂಗೆ ಬಂದಿರಲಿಲ್ಲ. ಅದೇ ಅರ್ಜಿ ಕರೆದಿದೆ. ಯಾರ್ಯಾರು ಸಾಗುವಳಿ ಮಾಡ್ತಾ ಇದ್ದೀರಾ, ಯಾರು ಅನುಭವದಾಗಿದೆ ಅಂತ ಅರ್ಜಿ ಕರೆದಿದೆ. ಅರ್ಜಿ ಅಂತೆ ನಾವು ಅವತ್ತಿಂದನೂ ಅನುಭವದಲ್ಲೇ ಇದ್ದೀವಿ. ಇದು ಯಾರಿಗೆ ಮುಂಜೂರಾಗಿತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಅದು ಸರ್ಕಾರನೇ ಅರ್ಜಿ ಕರೆದಿರೋದು. ನಮ್ಮ ತಾತ ಕರೆದ್ರೆ ನಮ್ಮ ಅಪ್ಪ ಕರೆದಿಲ್ಲ. ಅವ್ರು ಅರ್ಜಿ ಕರೆದಿದ್ದಾರೆ. ಅದರಂತೆ ನಾವು ಅವತ್ತಿಂದನೂ ಅನುಭವದಾಗಿದ್ದೀವಿ. ತೆಂಗಿನ ಗಿಡ ಇಕ್ಕಿದ್ದೀವಿ, ಹುಣಸೆ ಗಿಡ ಇದೆ. ನೋಡ್ರಿ ಬೇಕಾದ್ರೆ ಎಲ್ಲ ವಿಡಿಯೋ ಮಾಡ್ಕೊಂಬಿಡ್ರಿ. ನಾನು ಟ್ಯಾಂಕರ್ಗಳು ಕೊಟ್ಟು ನೀರು ಓಡಿಸಿದ್ದೀನಿ ತೆಂಗಿನ ಗಿಡಕ್ಕೆ, ಹುಣಸೆ ಗಿಡಕ್ಕೆಲ್ಲ. ಅವತ್ತಿಂದನೂ ಕಷ್ಟಪಟ್ಟು ದುಡಿತಾ ಇದ್ದೀವಿ. ನಮಗೆ ಬೇರೆ ಜಮೀನು ಎಲ್ಲೂ ಇಲ್ಲ. ನಮ್ಮ ಅಪ್ಪನ ಸಹ ಯಾವುದೇ ಜಮೀನು ಎಲ್ಲೂ ಇಲ್ಲ. ಹಂಗಾಗಿ ನಮಗೆ ಯಾವುದೋ ಒಂದು ಈಗ ನಮಗೆ ಗೊತ್ತಿಲ್ಲ ಇದೇನು ಯಾರ ಕಡೆಯಿಂದ ಏನಾಗುತ್ತೆ ಅಂತನ. ನಮ್ಗೊಂದು ಅನುಕೂಲ ಆಗ್ಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಂತ ಇದೀವಿ ನಾವು. ಸರ್, ಇದು ಈಗ ನಿಮ್ಗೆ ಎಷ್ಟು ವರ್ಷ? ಸರ್, ನನಗೀಗ 45 ವರ್ಷ. ಈಗ ನೀವು ಅಂದ್ರೆ ನಿಮ್ಗೆ ನೀವು ಇನ್ನೂ ಹುಟ್ಟ ಇರಲ್ಲ ಅವಾಗಿಂದ ಈ ಜಮೀನು? ಅವಾಗಿಂದ ನಮ್ಮ ಅಪ್ಪ ನಮ್ಮ ತಾತಾರೆಲ್ಲ ಮಾಡಿದಾರೆ ಸರ್. ಅವತ್ತಿಂದನೂ ನನಗೆ ಗೊತ್ತಿರ್ಲಿಲ್ಲ. ನನಗೆ ಬುದ್ಧಿ ಬಂದ್ಮೇಲೆ ನಾನು ಅವತ್ತಿಂದನೂ ಮಾಡಿದ್ದೀನಿ. ಇಲ್ಲಿ ಅಕ್ಕಪಕ್ಕ ಬೇಕಾದ್ರೆ ಇವ್ ಸುತ್ತಲಲ್ಲಿ ಯಾರು ಬೇಕಾದ್ರೆ ಕೇಳಿದ್ರೆ ಹೇಳ್ತಾರೆ, ಇವ್ರು ಮಾಡಿದಾರೋ ಮಾಡಿಲ್ವಾ, ಇಲ್ಲ ದೌರ್ಜನ್ಯ ಮಾಡ್ಯಾರ ಅಂತ ಬೇಕಾದ್ರೆ ಕೇಳಿ ತಿಳ್ಕೊಬಹುದು. ನಾವ್ ಯಾರನ್ನೇನು ಹೊಡೆದೋಡ್ಸಿಲ್ಲ. ಇಲ್ಲಿ ಖಾಲಿ ಇತ್ತು. ಅವತ್ತಿಂದನೂ ಅನುಭವದಾಗಿದ್ದೀವಿ. ನಾವ್ ಅನುಭವ ಮಾಡಿ ನಾವು 50 ವರ್ಷದಿಂದ ಗೈದಿರೋ ಜಮೀನ್ ನಮಗೆ ಮಾಡ್ಕೊಡಿ. ಈಗ ಯಾರ ಅವರು ಮುಂಜೂರಾಗಿರೋರು ಅನುಭವದಲ್ಲಿ ಯಾರು ಇಲ್ಲ. ಇಲ್ಲಿ ಈಗ ನಮ್ಮ ಸ್ಥಳೀಕರು ಮಾತ್ರ ಅನುಭವದಲ್ಲಿ ಇದಾರೆ. ಅವ್ರು ಯಾರ ತಂಡಕ್ಕೂ ಯಾರು ಹೋಗಿಲ್ಲ. ಹೊರಗಡೆ ಅವ್ರಿಗೆ ಹೆಂಗ್ ಇಲ್ಲಿ ಇದ್ ಮಾಡ್ಕೊಂಡು ಬೇರೆ ಊರಲ್ಲಿ ಮುಂಜೂರಾಗೈತೆ. ಅದು 74 73 ಗೊತ್ತಿಲ್ಲ. ಅವ್ರು ಮುಂಜೂರಾಗಿರೋರು ಒಬ್ರು ಇಲ್ಲ ಇಲ್ಲಿ. ಈ ಸ್ಪಾಟ್ ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೊಂಡ್ಬಿಡ್ರಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ ಬಂದು ಎನ್ಕ್ವೈರಿ ಮಾಡ್ಕೊಂಡ್ಬಿಡ್ಲಿ ಸ್ಪಾಟ್. ಆ ಬೇರೆ ಮುಂಜೂರಾಗಿರೋರು ಅವತ್ತಿಂದ ಇದುವರೆಗೂ ಯಾರು ಇಲ್ಲ. ಈ ಲೋಕಲೇ ಇದಾರೆ. ಅವ್ರಿಗೆ ನಾವೇನು ಅಭ್ಯಂತರ ಮಾಡಿಲ್ಲ. ಅವರು ಅನುಭವದಲ್ಲಿ ಇದಾರೆ. ಅವರು ಮಾಡ್ಕೊಂಡಿದ್ದಾರೆ ನಮಗೆ. ಅವರು ನನ್ನ ಹೆಸರು ಪುಟ್ಟಮ್ಮ.
ನಿನ್ನ ಹೆಸರು ಪುಟ್ಟಮ್ಮ, ಯಾವ ಊರು? ಅಂಬಾರ್ಪುರ. ಎಷ್ಟ್ ಜನ ಅಕ್ಕ ಮಕ್ಳು ನಿಮ್ಗೆ? ನನಗೆ 3 ಜನ. 3 ಜನ. ಹಾ. ಇದು ಜಮೀನ್ ಏನಿದು? ಜಮೀನ್ದು ಸಹ ಏನು ಮಾಡ್ಕೊಡ್ತಿಲ್ಲ ನಮ್ಗೆ. ಹಿಂಗೆ ನಾಟಕ ಆಡ್ಕೊಂಡು ಹಿಂಗೆ ಓಡಾಡ್ಕೊಂಡು ನಮ್ದು ಅದು ಇದು ಅಂತ ಬ್ಯಾರೆ ಊರವರು ಎಲ್ಲ ಬಂದು ನಮ್ಮನ್ನ ಇದ್ ಮಾಡ್ತಾವ್ರೆ ಸರ್. ಇದು ನಿಮ್ ಜಮೀನ್ ಎಷ್ಟ್ ಎಕರೆ ಇದೆ? ನಮ್ದು 4.5 ಎಕರೆ ಐತೆ ಸರ್. ಏನ್ ಬೆಳೆ ಮಾಡಿದ್ರಿ? ಇವಾಗ ಈರುಳ್ಳಿ, ಹಾ. ಇವು ಎಲ್ಲ ಈಗ ಸೆಡೆ ಗಿಡ ಹಾ. ಎಲ್ಲ ಇಕ್ಕಿ, ಅಡಿಕೆ ಗಿಡ ಎಲ್ಲ ಇಕ್ಕಿದೀವಿ ಸರ್. ಹಾ. ತೊಗರಿ ಗಿಡ ಹಾ. ಎಲ್ಲ ಹಾಕಿದೀವಿ ಸರ್. ಈಗ ಅಡಿಕೆ ಗಿಡ ಈರುಳ್ಳಿ ಎಲ್ಲಾ ಮಾಡಿದ್ರ? ಮಾಡಿದೀವಿ ಸರ್. ಈಗ ಅದಕ್ಕೆ ನೀರ್ ಹೆಂಗ್ ಮಾಡಿದ್ರಿ? ನೀರು ಪೈಪ್ ಲೈನ್ ಹಳದಿಂದಾನ 2 ಲಕ್ಷ ಖರ್ಚು ಮಾಡಿ ಅಲ್ಲಿಂದ ಪೈಪ್ ಲೈನ್ ಮಾಡಿ ಅಲ್ಲಿಂದನ ತಂದಿದೀವಿ ಸಾ. ಅಂದ್ರೆ ಹೊರಗಡೆಯಿಂದ ನೀರ್ ತಗೊಂಬಂದು ಬೆಳೆ ಮಾಡಿದೀವಿ ಸಾ. ಈಗ ಅಡಿಕೆ ಗಿಡ ಎಷ್ಟು ವರ್ಷದವು? ಅವು ಇನ್ನ 1.5 ವರ್ಷದವು ಸಾ. ಅಡಿಕೆ ಗಿಡ ಇಕ್ಕಿದಿರಾ? ಅಡಿಕೆ ಗಿಡ ಇಕ್ಕಿದೀವಿ. ಎಷ್ಟು ವರ್ಷದಿಂದ? ಈಗ ನೀವು ಮದ್ವೆ ಆಗಿ ಎಷ್ಟು ವರ್ಷ ಆತಿ? ನನ್ ಮದ್ವೆಗೆ ಆಲೆ ಒಂದು 50 ವರ್ಷ ಆಯ್ತು ಸರ್. 50 ವರ್ಷ. ಊರಿನ ಸೊಸೆ ನೀವು? ಸೊಸೆ ನಾವು. ಈಗ ನಿಮ್ ಯಜಮಾನ ಅಂದ್ರೆ ಅವತ್ತಿಂದಲೂ ನೀವು ಅದೇ ಜಮೀನಲ್ಲಿ? ಅದೇ ಜಮೀನಲ್ಲೇ ಇದೀವಿ ಸಾ. ನಮ್ಮ ಯಜಮಾನ್ರಿಂದಲೂ ಅದೇ ಜಮೀನ್ದಲ್ಲೇ ಇದೀವಿ ಸಾ ನಾವು. ನಿಮಗ್ ಗೊತ್ತಿತ್ತ ಇದ್ ನಮ್ಮ ಹೆಸರಲ್ಲಿ ಇಲ್ಲ ಅಂತ? ನಮ್ಮ ಹೆಸರಲ್ಲಿ ನಮಗ್ ಗೊತ್ತಿಲ್ಲ ಸಾ. ಇವ್ರೆಲ್ಲ ಹಿಂಗೆಲ್ಲ ಒಯ್ಯ ಪದಾಡ್ಕೊಂಡು ಬರೋ ಹೊತ್ತಿಗೆ ನಮಗೆ ಗೊತ್ತಾಗಿರೋ ಸಾರು. ನಮ್ಗೆ ಅಲ್ಲಿವರೆಗೂ ಏನು ಗೊತ್ತಿಲ್ಲ ಸಾರು. ನಮ್ದೇ ಮಾಡಿದಿರಾ? ಮಕ್ಕಳದು ಮಾಡಿದೀವಿ ಸಾರು, ಗಂಡ್ ಮಕ್ಳದ್ ಮಾಡಿಲ್ಲ ಸಾರು ಇನ್ನಾನ. ಇದು ಬಿಟ್ರೆ ಬೇರೆ ಎಲ್ಲಾರ ಜಮೀನ್ ಎಲ್ಲಿ ಇಲ್ಲ ಸಾ. ಅಲ್ಲೆಲ್ಲ 1 ಎಕರೆ ಐತೆ ಸಾ ಅಷ್ಟೇ, ಹಳ್ಳದ ಗಡ್ಡೆಗೆ. ಇನ್ನೆಲ್ಲಿ ಜಮೀನ್ ಇಲ್ಲ ನಮ್ದು. ಇದು ಬಿಟ್ರೆ ಎಲ್ಲೆಲ್ಲಿ ಜಮೀನ್ ಇಲ್ಲ. ಈ ಜಮೀನ್ ಕಿತ್ಕೊಂಡು ನಾವ್ ಎತ್ಲಾನ ಓಡೋಗ್ಬೇಕಾಗುತ್ತೆ ಸಾರು ಈಸ ಕುಡ್ಕೊಂಡು. ಈ ಜಮೀನು ನಾವೇನ ಕಿತ್ಕೊಳಕ್ ಟ್ರೈ ಮಾಡಿದ್ರೆ ನಾವು ವಿಷ ಕುಡಿದು ನಾವು ಎಷ್ಟ್ ಜನ ಇದೀರಿ ನಿಮ್ ಮನೇಲಿ? ನಮ್ಮ ಮನೇಲೆ 4 ಇದೀವಿ ಸರ್. ನಾವು 4 ಜನ, ನನ್ನ ಮಕ್ಳು ನನ್ ಗಂಡ ಎಲ್ಲ ಸೇರಿ 4 ಜನ ಪ್ಲಸ್ ನಾನು 5 ಜನನು ವಿಷ ಕುಡಿದು ಇವ್ರ ಹೆಸರುಗಳೆಲ್ಲ ಬರ್ದಿಕ್ಕಿ ನಾವು ವಿಷ ಕುಡಿದು ಸತ್ತೋಗ್ತೀವಿ. ತಡಿಯಕ್ 1 ನಿಮಿಷ ತಡೆ. ನಿಮ್ಮ ಹೆಸರು? ಶ್ರೀರಂಗಪ್ಪ, ಅಂಬಾರ್ಪುರ. ತಂದೆ ತೊರೆಯಪ್ಪ. ಇದು ಜಮೀನ್ ಏನ್ ಸರ್? ಅದ್ ಕಿರಿಕದ್ ನಿಮ್ದು? ಸ್ವಾಮಿ, ಜಮೀನ್ದು ಅಂದ್ರೆ 1965ರಿಂದ ನಾವ್ ಈ ಜಮೀನ ಬಗರಕುಂನಲ್ಲಿ ಉಳುಮೆ ಮಾಡ್ಕೊಂಡ್ ಬಂದಿದ್ದೀವಿ. ಆದ್ರೆ ಇಂದಿರಾ ಗಾಂಧಿ ಪ್ರಧಾನಿ ಆದಂತ ಕಾಲದಾಗೆ ಉಳುವವನೇ ಭೂಮಿ ಒಡೆಯ ಅಂತ ಹೇಳಿರು. ಆಗ ನಾವು ಮುಂದುವರಿಲಿಲ್ಲ. ನಮ್ಮ ತಂದೆಗಳು ನಮ್ಮ ತಾತರುಗಳು ಎಲ್ಲ ಆ ಭೂಮಿ ಕೊಡ್ತಾರೆ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಇಲ್ಲೇ ಇದ್ರು. ಆ ಕಾರಣದಿಂದ ಆ ಭೂಮಿ ಏನಾಗಿದೆ, 71-72ರಲ್ಲಿ ಕಾಣದ ಕೈವಾಡುಗಳಿಗೆ, ನೆರಸ್ಥರಿಗೆ, ಅನ್ಯ ಕೋಮಿಗಳಿಗೆ ಈ ಜಮೀನನ್ನ ಮಂಜೂರು ಮಾಡಿದ್ದಾರೆ. ಬಗರಕುಂ ಕಮಿಟಿನೂ ಮಾಡ್ದಲೆ, ರೆಕಾರ್ಡನು ಮಾಡ್ದಲೆ ಈ ಸಾಗುವಳಿ ಕೊಟ್ಬಿಟ್ಟು ಪಾಣಿ ಸರ್ಕಾರದ ಆದೇಶದ ಮೇರೆಗೆ ಪಾಣಿ ಫೀಲ್ಡ್ ಆಗಿರ್ತದೆ. ಆ ಪಾಣಿ ಫೀಲ್ಡ್ ಆಗಿರೋದ್ರಿಂದ ಈಗ ದುರಸ್ತಿ ಕಾರ್ಯಕ್ರಮ ಅಂತ ಹೇಳಿ ಇಟ್ಕೊಂಡ್ಬಿಟ್ಟು ನಮ್ಮನ್ನ ತೆರವುಗೊಳಿಸಕ್ಕೆ ಅಂತ ಹೇಳಿ ಅಧಿಕಾರಿಗಳು ಇವತ್ತು ದಿನಾಂಕ 3/3/25ರಂದು ಈಗ ಬರ್ತಾ ಇದ್ದಾರೆ. ಅದಕ್ಕೆ ನಾವೇನು ತಡೆ ಮಾಡಕ್ ಆಗದೆ ಇರೋ ಕಾರಣ ನಮ್ಗೆ ಯಾರಾದ್ರೂ ಸಹಾಯ ಮಾಡುವಂತ ಜನ ಇದ್ರೆ ದಯವಿಟ್ಟು ಸಹಾಯ ಮಾಡ್ಬೇಕು. ನಾವ್ ಈ ತೆಂಗಿನ ಗಿಡ, ಈ ಬೆಳೆ 65ರಿಂದ ಅಂದ್ರೆ ನಾವು ಇಲ್ಲಿಗೆ ಎಷ್ಟು ವರ್ಷ, ನನ್ನ ಜನ್ಮ ದಿನಾಂಕ ಬಂದು 56, ಈಗ 63-65 ವರ್ಷದಲ್ಲಿ ನಡೀತಾ ಐತೆ. ನಾವು ದಿಮ್ಗಿರೋವರೆಗೂ 3 ಕಿಲೋಮೀಟರ್ ಬಿಂದಿಗೆಯಲ್ಲಿ ನೀರ್ ತಂದು ಗಡಿಯಲ್ಲಿ ನೀರ್ ಇಟ್ಕೊಂಬಂದು ಒಯ್ದು ಬೆಳೆಸಿದೀವಿ. ಈಗ ಕಾಣದ ಕೈವಾಡುಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಭೂಮಿ ಅಕ್ವೈರ್ ಮಾಡ್ಕೊಂಬಕ್ಕೆ ರಿಯಲ್ ಎಸ್ಟೇಟ್ ದಂಧೆಕೋರರು ಅಕ್ವೈರ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂದೆ ಏನು ಮಾಡದಂತ ಪರಿಸ್ಥಿತಿ ಇರೋದ್ರಿಂದ ನಮ್ಗೆ ಏನಾದ್ರೂ ಮಾಡಿ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಇರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಮಾನ್ಯ ಶಾಸಕರು ನಮಗೆ ಸ್ಪಂದಿಸ್ತಾ ಇಲ್ಲ. ಶಾಸಕರು ಏನ್ ಹೇಳ್ತಾರೆ, ಇವ್ರು ಎಲ್ಲಿದ್ದಾರೆ, ಏನ್ ಕತೆ, ಓಟಿಗೆ ಮಾತ್ರ ನಮ್ ತಗ ಬಂದು ಕೈ ಮುಗಿದು ಖಾಲಿ ಬಿದ್ದು ಓಟ್ ಅಂತಾರೆ. ಗೆಲ್ತಿದ್ದಂಗೆ ವಿಧಾನಸೌಧದ ಹೋಗಿ ಸರ್ಕಾರನೇ ಕೊಂಡ್ಕೊಂಬ ರೀತಿಗೆ ರಾಜಕಾರಣಿಗಳು ಕುತಂತ್ರ ತಗೈತಿದ್ದು. ಈ ಬಡವರು, ಅಮಾಯಕರು, ದಲಿತರು ಅಂದ್ರೆ ಏನೂ ಇಲ್ಲ. ನಾವು ದಲಿತ ಕೋಮಿಗೆ ಸೇರಿದಂತವ್ರು. ಆದ್ರಿಂದ ದಯವಿಟ್ಟು ನಮ್ಗೆ ಏನಾದ್ರೂ ಒಂದು ಸಹಾಯ ಮಾಡ್ಬೇಕು ಅಂತ ಹೇಳಿ ಕೈ ಮುಗಿದು ಕೇಳ್ಕೊಂತ ಇದೀವಿ ಸ್ವಾಮಿ. ಎಷ್ಟು ವರ್ಷದಿಂದ ಗೈಮೆ ಮಾಡಿದ್ರಿ? 1965ರಿಂದ ನಮ್ ತಾತರ ಉಳುಮೆ ಮಾಡ್ತಾ ಇದ್ರು. ಆಮೇಲೆ ಅವರು ಮರಣ ಹೊಂದಿದ್ಮೇಲೆ ನಾವು ಸರ್ಕಾರ ಆದೇಶ ಮಾಡ್ತು 99ರಾಗೆ ಬಗರಕುಂಬಿಗೆ ಅರ್ಜಿ ಕರೀತು. ಅವಾಗ ಅರ್ಜಿ ಹಾಕಿದೀವಿ. ಅರ್ಜಿ ಹಾಕಿದ್ರು ಕೂಡ ಇಲ್ಲಿನವರೆಗೂ ಯಾವುದೇ ಪರಿಗಣನೆ ತಗೊಂಡಿಲ್ಲ. ಈ 57 ಜನ ಅರ್ಜಿ ಹಾಕಿದೀವಿ. 57 ಜನನು ವಿಲೆ ಇಟ್ಟಿದ್ದಾರೆ. ಶಾಸಕರು ಎಷ್ಟು ವರ್ಷ 99ರ ಅರ್ಜಿ ಹಾಕಿರೋ 2011ಕ್ಕೆ ಅರ್ಜಿಯ ವಿಲೆ ಇಟ್ಟಿದ್ದಾರೆ. ಆ ಉದ್ದೇಶ ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ಅವ್ರು ಉತ್ತರ ಕೊಡಲ್ಲ. RTI ಪ್ರಕಾರ ಮಾಹಿತಿ ಹಾಕಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ದಾಖಲಾತಿ ನಮ್ಮ ಹತ್ರ ಲಭ್ಯ ಇರುವುದಿಲ್ಲ ಅಂತ ಕೊಡ್ತಾರೆ ಹಿಂಬರಹ. ಇದಕ್ಕೆ ಮುಂದೆ ಏನ್ ಮಾಡ್ಬೇಕು ಅಂದ್ರೆ
ನಮ್ಗೆ ಏನು ಅಂದುವರಿದಂಗ ಆಗ್ಬಿಟ್ಟೈತೆ. ಒಕ್ಲೆ ಬರ್ಸಕ್ಕೆ ಅಂತ ಹೇಳಿ ಇಲ್ಲಿ ದಂಧೆಕೋರನ್ನ ರೌಡಿಜಾಮ್ಗಳನ್ನ ಕರ್ಕೊಂಬಂದು ರಿಯಲ್ ಎಸ್ಟ್ ರುದ್ರೇಶ್ ನಾನು ಅಮಾಯಕರ ಮೇಲೆ ಪ್ರಯೋಗ ಬೀರ್ತಾ ಇದ್ದಾನೆ. ನಾವ್ ಯಾವ್ದೇ ಕಾರಣಕ್ಕೂ ಏನು ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ನಮಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂತೀವಿ. ಸರ್ ಇದು ಈಗ ಅಂದ್ರೆ 65 ವರ್ಷದಿಂದ 65 ಅಂದ್ರೆ 50 ವರ್ಷದ ಮೇಲೆ ನೀವು ಗೇಯ್ತಾ ಇದೀವಿ. ಇಲ್ಲಿವರೆಗೂ ನೀವ್ ಯಾಕೆ ಟ್ರೈ ಮಾಡಿಲ್ಲ? ನಮ್ಮ ಹತ್ರ ಈಗ ಫಾರ್ ಎಕ್ಸಾಂಪಲ್ ಈಗ 65 ವರ್ಷದಿಂದ ನೀವು ಗೇಮ ಮಾಡ್ತಿದ್ರ, ಈ ಜಮೀನ್ ನನ್ನ ಹತ್ರ ಮಾಡಿಸ್ಕೋಬೇಕು ಅಂತ ನೀವು ಟ್ರೈ ಮಾಡಿದ್ರ ಮಾಡಿಲ್ವಾ? ಟ್ರೈ 99ರಲ್ಲಿ ಅರ್ಜಿ ಹಾಕಿದೀವಿ. ಅರ್ಜಿ ಕರೆದಾಗ ಬಗ್ರಕೊಂ ಕಮಿಟಿಗೆ ಅರ್ಜಿ ಕರೆದ್ರು. 99ರಲ್ಲಿ ಅರ್ಜಿ ಹಾಕಿದೀವಿ. ಆ ಅರ್ಜಿಯನ್ನ ಕಾಣದ ಕೈವಾಡಗಳು 2011ಕ್ಕೆ ಕಮಿಟಿ ಸ್ಟಾರ್ಟ್ ಆಗಿ ವಿಲೆ ಇಟ್ಟಿದ್ದಾರೆ. ಈಗ 75 ಜನಕ್ಕೆ ಅರ್ಜಿ 73 ಜನಕ್ಕೆ ಮಂಜೂರಾಗಿದ್ದಾರೆ. ಈಗ ಅವ್ರು ಮಂಜೂರಾಗಿರೋರು ಯಾರು? ಅವರು ಅನ್ಯ ಕೋಮಿಗಳು ಅಂದ್ರೆ ಬೇರೆಯವರು. ಅಂದ್ರೆ ಬೇರೆ 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 ಸ್ಥಳೀಕರಲ್ದಲೆ ಬೇರೆ ವಾಸ ಇರೋರು. ಸ್ಥಳೀಕರು ಅರ್ಜಿ ನೀವು ಹಾಕಿದ್ರ? ಸ್ಥಳೀಕರು ನಾವು 100% ಸತ್ಯಾಂಶನೇ ಚೆಕ್ ಮಾಡ್ಬೇಕು ಅಂದ್ರೆ ಸ್ಥಳ ತನಿಖೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಸ್ಥಳ ತನಿಖೆ ಮಾಡಿಸಿ ಇದ್ರನ್ನ ಬಗೆಹರಿಸ್ಕೊಡ್ಬೇಕು. ನಮಗೆ ಮೂಲ ದಾಖಲಾತಿ ಜಮೀನಿಗೆ ಕೊಡ್ಬೇಕು. ಈ ತೆಂಗಿನ ಗಿಡ ಒಂದು ಕರೆಂಟ್ ಇಲ್ಲ, ನೀರಿಲ್ಲ, 3 ಕಿಲೋಮೀಟರ್ ಇಂದ ಒತ್ತ ಜಗ್ನಿಂದನ ನೀರ್ ತಂದು ಒಯ್ದು ಈಗ ಏನೇ ಇಲ್ಲ ಅಂದ್ರೂ ಒಂದು 50 ವರ್ಷದ ಗಿಡ ಆಗಿದಾವೆ. ಆ ಒಂದು ಬೆಳೆಸ್ಬೇಕು ಅಂದ್ರೆ ಆ ಕಷ್ಟ ಏನು ಅಂತ ನಮಗ್ ಗೊತ್ತು ಬಿಟ್ರೆ ನಾವ್ ಹೇಳೋದ್ರಾಗ ಏನು ಅರ್ಥವಾಗಲ್ಲ ಸ್ವಾಮಿ. ಸರ್ ಈಗ 75 ಜನ ಮಂಜೂರಾಗಿರೋದ್ರಲ್ಲಿ ಇಷ್ಟೇ ಇರ್ಲಿ, ಬೇರೆಯವ್ರ ಕೈಲಿ ಮಾತಾಡ. ಈಗ ನೀವ್ ಮಾತಾಡಕ್ಕೆ ಏನ್ ಮಾತಾಡ್ಬೇಕು ಹೇಳ್ರಿ. ಏನು ಮೈಕ್ ಬಾಯಿ ಸೌಂಡ್ ಕೇಳಕ ಅವ್ರಿಗೆ. ಈ ಕಡೆ ಬರ್ರ, ನೀವೆಲ್ಲ ಬರ್ರ, ಈ ಕಡೆ ಬರ್ರ.